ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಮನೆ ಎದುರುಗಡೆ ಒಬ್ಬ ಅಜ್ಜಿ ಅಲ್ಲ, ಆಯಿ ಅಂತ ಕರಿತೀವಿ. ಆಯಿ ಅಂತ ಯಾಕೆ ಕರಿತೀವಿ? ಯಾಕೆಂದ್ರೆ ಆಕೆಯನ್ನು ವಯಸ್ಸಿನಿಂದ ಅಜ್ಜಿಯ ವಯಸ್ಸಲ್ಲ, ಆದರೆ ಅವರು ಐನೋರು ಅಂದ್ರೆ ಜಂಗಮರಾಗಿರೋದ್ರಿಂದ ಅವ್ರನ್ನ ಆಯಿ ಅಂತ ಕರಿತಕ್ಕಂಥದ್ದು ವಾಡಿಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆಯಿ ಒಬ್ಬಳು ಒಂದಿನ ಬಂದು ನಮ್ಮ ತಾಯಿಗೆ ಏನೇನೋ ಹೇಳ್ತಿದ್ಲು. ಏನು ಹೇಳ್ತಿದ್ಲು ಅಂದ್ರೆ, ನಿಮ್ಮ ಗಂಡ ಲಿಂಗಣ್ಣ ಸತ್ಯಂಪೇಟೆ ಈಗಿಲ್ಲ ದೈಹಿಕವಾಗಿ, ಹಾಗಾಗಿ ನೀನು ಹಣೆ ಮೇಲೆ ಕುಂಕುಮ ಹಚ್ಕೊಳ್ಬಾರ್ದು, ಮತ್ತು ಹೂಗಳನ್ನು ಮುಡಿಬಾರ್ದು, ಮತ್ತು ಕೊರಳಲ್ಲಿ ತಾಳಿ ಅಂತೂ ಹಾಕಲೇಬಾರದು. ನೀನು ಎಂಥದ್ದಮ್ಮ ಇದು? ಸಂಪ್ರದಾಯಕ್ಕೆ ವಿರುದ್ಧವಾದಂಥದ್ದು ಮತ್ತು ಇದು ಧರ್ಮಕ್ಕೆ ವಿರುದ್ಧವಾದಂತಹ ಕೆಲಸ ಮಾಡಕತ್ತಿದಿ. ಅದು ಹಿಂಗೆ ಹಾಕೊಳ್ಳೋದು ಚಲೋ ಅಲ್ಲ, ನಿನ್ನ ಮಕ್ಕಳಿಗೆ ಒಳ್ಳೇದಾಗೋದಲ್ಲ ಅಂತ ಹೇಳ್ತಿದ್ದು. ನನ್ನ ನೋಡಿದ ಕ್ಷಣಕ್ಕೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು. ನಮ್ಮವ್ಗ ಇದು ಯಾವುದೋ ಗೊತ್ತಿಲ್ಲದೆ ಅಥವಾ ಗೊಂದಲಕ್ಕೆ ಒಳಗಾಗಿ ಆಕೆ ಹ್ಞೂ ಅಂತ ಹುಡುಕ್ತಿದ್ಲು ಅಷ್ಟೇ. ಒಂದ್ಸಲ ಇದೆಲ್ಲ ಘಟನೆ ಆಗಿ ಸುಮಾರು 4-5 ತಿಂಗಳಾದ್ಮೇಲೆ ಆ ಆಯಿ ನನ್ನ ಕಂಡ್ಳು. ಅವತ್ತಕ್ಕೆ ತರಿಬಿ ಕೇಳ್ಬೇಕನ್ನಷ್ಟಿಗೆ ಆಕೆ ಮುಖ ನೋಡಿದೆ. ಮುಖ ತುಂಬ ವಿವರಣವಾಗಿತ್ತು. ಆಕೆ ಮ್ಲಾನ ವದನಳಾಗಿದ್ದಳು, ದುಃಖ ಮಡುಗಟ್ಟಿತ್ತು. ನನ್ನ ನೋಡಿದ ತಕ್ಷಣ ಆಕೆ ಉಸಿಗಂಡು ಎಲ್ಲೇ ಹೋಗ್ಬೇಕಂತ ಆಕೆ ಪ್ರಯತ್ನ ಮಾಡೋದ್ರಲ್ಲಿ ನಾನೇ ತಡೆದು ನಿಲ್ಲಿಸಿ, ಆಯಿ ನಿಲ್ಲಮ್ಮ ಅಂತಂದೆ. ಯಾಕಪ್ಪ ಅಂದ್ಲು. ಅಲ್ಲಿ ಯಾಕಮ್ಮ, ಹೆಂಗಾಗಿದೆ, ಏನಾಗ್ಯದ ಅಂತ ಕೇಳಿದೆ. ನಿನ್ಗೆ ಗೊತ್ತಿಲ್ಲನಪ್ಪ ಅಂದ್ಲು. ಇಲ್ಲಮ್ಮ, ನಾನು ಸ್ವಲ್ಪ ಆ ಕಡೆ ಓಡಾಡ್ತಿರ್ತೀನಿ, ಹಾಗಾಗಿ ನಾನು ಒಂದೊಂದ್ಸಲ ಊರಾಗ ಇರೋದಿಲ್ಲ, ಏನೋ ಸಂದರ್ಭದಲ್ಲಿ ಏನಾಗ್ಯದ ನನಗೆ ಗೊತ್ತಿಲ್ಲ, ದಯವಿಟ್ಟು ತಪ್ಪಿಸ್ಕೋಬೇಡ ಅಂತ ಹೇಳಿದೆ. ಆಕೆ ಅವಾಗ ಕಣ್ಣಾಗ ನೀರು ತಂದು ಅಳಕ್ಕೆ ಶುರು ಮಾಡಿದ್ಲು. ಯಪ್ಪ, ನಿಮ್ಮ ಮುತ್ತೆ ಹೋಗ್ಬಿಟ್ನಲ್ಲ ಅಂದ್ಲು. ಅಯ್ಯೋ, ಆತನು ಚೆನ್ನಾಗಿದ್ದ, ಅಂಥದ್ದೇನು ವಯಸ್ಸಾಗಿರ್ಲಿಲ್ಲ, ಯಾಕೆ ಸತ್ತರು ಅಂತ ನನಗೆ ಕೂಡ ಕೊಂಚ ದುಗುಡನೆ ಆಯಿತು. ಪಾಪ ಆತ ನನಗೆ ಪರಿಚಿತ ಇರತಕ್ಕಂಥ ಮನುಷ್ಯ, ಒಳ್ಳೆ ಮನುಷ್ಯ. ಸರಿ, ಆತ ಮುತ್ತೆ ಅಂತ ಹೋದ, ಆದ್ರೆ ನೀನ್ಯಾಕೆ ಹಿಂಗೆ ಅಮ್ಮಂಗಳಾಗಿದೆ ಅಂತ ಕೇಳಿದೆ. ಯಪ್ಪ, ಇವು ಊರಾಗ ಹೆಂಗ ನಿನ್ಗೆ ಗೊತ್ತದಲ್ಲ, ಒಂದಕ್ಕಿನ್ನೊಂದು ಚಡ್ತಾವ ಇವು. ನಿಮ್ಮ ಮುತ್ತೆ ಸತ್ತದ್ದೇ ಅವತ್ತಿನ ದಿನನೇ ಕುಣಿ ಮೇಲೆ ಕರ್ಕೊಂಡು ಹೋಗಿ ಬಳೆ ಹೊಡೆದು ಕುಂಕುಮ ಅಳಿಸಿ ವಿಕಾರ ಮಾಡಿಟ್ಟವ ಯಪ್ಪ ಇವು ಅಂತಂದು. ನನಗೆ ಆಶ್ಚರ್ಯ ಆಯ್ತು. ಹಿಂದೆ 1 ತಿಂಗಳು 2 ತಿಂಗಳ ಹಿಂದ್ಗಡೆನೆ ನಮ್ಮ ತಾಯಿಗೆ ಪಾಠ ಹೇಳಿದಾಗ ಈಕೆ ಸ್ವತಃ ತನಗೆ ಒದಗಿ ಬಂದಾಗ ನಾನಂದೆ, ಇನ್ನೇನು ಹೆದರೋ ಪ್ರಶ್ನೆ ಇಲ್ಲ ಆಯಿ, ಇನ್ಮೇಲೆ ನಿನ್ನ ಮಗನಿಗೆ ಹೇಳು, ನೀ ತಾಳಿ ಹಾಕ್ಯೋ, ಆಮೇಲೆ ವಿಭೂತಿ ಧರಿಸಿಕೋ, ಕುಂಕುಮನ ಹಚ್ಚಿಕೋ, ಏನು ತೊಂದರೆ ಇಲ್ಲ ಅದರಿಂದ ಅಂದೆ. ಯಾರಾದರೂ ಏನಾದರೂ ಕೇಳಿದ್ರೆ ಅದ್ರ ಬಗ್ಗೆ ನಾನು ಕೇಳಂತ ಹೇಳಿ ಅವ್ರಿಗೆ ಸರಿಯಾದ ಉತ್ತರ ಹೇಳ್ತೀನಿ ಅಂದೆ. ಮತ್ತು ಆಕೆಗೂ ಕೂಡ ಧೈರ್ಯ ಬರಲಿ ಅಂತ ಅನ್ನೋದಕ್ಕೆ ಒಂದು ಮಾತನ್ನು ಕೂಡ ಹೇಳಿದೆ ಆಕಿ. ಏನು ಹೇಳಿದೆ ಆಕೆಗೆ ಅಂತಂದ್ರೆ, ಏನಿಲ್ಲಮ್ಮ, ಈಗ ಈ ಕುಂಕುಮ ಮದುವೆಗಿಂತ ಮುಂಚೆ ಹಚ್ಕೊಂಡಿದ್ದೆ ಇಲ್ಲ ಏನಂದೆ. ಹಚ್ಕೊಂಡಿದ್ದೀನಿ. ಎದಕ್ಕೆ ಹಚ್ಕೊಂಡಿದ್ದೆ? ಚಂದ ಕಾಳಂತ ಹಚ್ಕೊಂಡಿದ್ದೀನಿ. ಮದುವೆ ಆದ ನಂತರ ಅಂತೂ ಖಂಡಿತವಾಗಿ ಹಚ್ಕೊಂಡಿದ್ದೀನಿ. ಆ ನಂತರ ಮದುವೆಗಿಂತ ಮುಂಚೆ ನೀವು ಹೂ ಮುಡಿತಿದ್ದೆ ಇಲ್ಲ ಅಂತ ಕೇಳಿ, ದಿನ ನಾನು ಮುಡ್ಕೊಂಡು ಶಾಲೆಗೆ ಹೋಗ್ತಿದ್ದೆ ಅವಾಗ. ಸರಿ, ಈಗನು ಮುಡ್ಕೊಳ್ಳೋ, ಅದೇನು ತೊಂದರೆ ಇದೆ, ತಾಪತ್ರೆ ಇದೆ, ನೋಡೋಣ ಅಂತಂದೆ. ಆಕಿ ಹೇಳಿದ್ಲು, ಇಲ್ಲಪ್ಪ, ಗಂಡ ಸತ್ನಲ್ಲ, ಹಂಗಾಗಿ ನಾವು ಚಂದ ಕಾಣಬಾರ್ದು, ರಂಡಿ ಮುಂಡ್ಯಾರು ಹೂವು ಹೆಚ್ಚಿಗಳದಾಗ್ಲಿ, ಆಮೇಲೆ ತಾಳಿ ಹಾಕಿದವ್ರು ಭಾಳ ಮಂದಿ ಭಾಳ ಖರಾಬ್ ತಿಳ್ಕೊಂತಾರ ಅಂದ್ಲು. ಯಾರು ಹೆಂಗನ ಹೊಯ್ಕೊಳ್ಳಕ, ಯಾರು ಹೆಂಗನ ತಿಳ್ಕೊಳ್ಳಕ ನೀ ತಲೆ ಕೆಡಿಸ್ಕೋಬೇಡ. ನಿನ್ನ ಗಂಡ ಬರೋದಕ್ಕಿಂತ ಮುಂಚೆನೆ ನೀನು ಕುಂಕುಮ ಹಚ್ಕೊಂಡಿದ್ದಿ, ನಿನ್ನ ಗಂಡ ಬರೋದಕ್ಕಿಂತ ಮುಂಚೆನೆ ತಲೆಗೆ ಹೂ ಮುಡ್ಕೊಂಡಿದ್ದಿ, ಮತ್ತೆ ಇನ್ನೇನು ಎಕ್ಸ್ಟ್ರಾ ಬಂದಂದ್ರೆ ತಾಳಿ ಅಷ್ಟೇ. ಹೌದಾ? ತಾಳಿ ಕೂಡ ಆತನ ಸಂಕೇತವಾಗಿರ್ಲಿ, ತಪ್ಪೇನಿದೆ? ಈಗ ಆತ ಹೋದ ನಂತರ ಆತನ ನೆನಪಿಗಾಗಿದ್ರೆ ತಪ್ಪೇನಿದೆ? ಈಗ ಆತ ಇರುವ ಕಾರಣಕ್ಕಾಗಿ ನಿನಗೆ ಮಕ್ಕಳು ಕೂಡ ಇವೆ, 3-4 ಮಕ್ಕಳವಲ್ಲ ಅಂದೆ. ಹೌದು, ಅವಪ್ಪ. ಹಂಗಂದ್ರೆ ನಿಮ್ ಗಂಡ ಹೋದ ತಕ್ಷಣ ಮಕ್ಕಳು ಹೋಗ್ಬಿಡ್ಬೇಕಾ, ಮಕ್ಕಳನ್ನು ತೆಗಿಸ್ಬಿಡ್ಬೇಕಾ ಅಂತ ಈಗೆಲ್ಲ ಪ್ರಶ್ನೆ ಮಾಡಿದಾಗ ಪಾಪಕ್ಕೆ ಏನು ಹೊಳಿಲಿಲ್ಲ. ಆಯ್ತಮ್ಮ, ಹೇಳೋಗು ಅಂತ ಹೇಳಿದೆ. ಈ ಘಟನೆ ನೆನಪಾದಾಗ ನನ್ನ ತಂದೆಯವರ ಶವ ಸಂಸ್ಕಾರದ ದಿನ ನಡೆದಂಥ ಒಂದು ಘಟನೆ ನೆನಪಾಯ್ತು. ಬಹಳ ಜನರಿಗೆ ದುಃಖದ ಮಡುವಿನಲ್ಲಿ ಎಲ್ಲರೂ ಕೂತ್ಬಿಟ್ಟಿದ್ರು. ಅವ್ರಿಗೆ ಎಂಥ ಆಘಾತ ಅಂದ್ರೆ, ಏನಾಯ್ತಲ್ಲ ಲಿಂಗಣ್ಣವ್ರದ್ದು, ಒಮ್ಮೆ ನಮ್ಮ ಕಣ್ಣೆದುರಿಗೆ ಹುಸಿಕೊಂಡು ಹೋದ್ಬಿಟ್ರಲ್ಲ, ಇದಕ್ಕೆಲ್ಲ ಕಾರಣ ಅಂತ ದಿಗ್ಭ್ರಾಂತರಾಗಿದ್ರು. ಇಡೀ ಶಾಕ್ ಆಗಿತ್ತು. ಅವಾಗ ಧೈರ್ಯ ಕಳಕಳದೆ ಈ ತತ್ವವನ್ನ, ಈ ಚಿಂತನೆಯನ್ನ ಮತ್ತೆ ಮಗದೊಮ್ಮೆ ಮುನ್ನೆಲೆಗೆ ತರಲೇಬೇಕು ಅಂತ ನಾನು ಒಳಗಡೆ ನಾನೇ ಸಿದ್ಧಗೊಳ್ತಿದ್ದೆ. ಅದುವರೆಗೂ ಸಾರ್ವಜನಿಕವಾಗಿ ಮಾತನಾಡೋದಾಗ್ಲಿ ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಾಗಿರ್ಲಿ ನನ್ನ ಕಡೆಯಿಂದ ಆಗ್ತಿರ್ಲಿಲ್ಲ. ಸಾರ್ವಜನಿಕ ಸಭೆಗೆ ಹೋಗಿ ವೇದಿಕೆ ಮುಂದೆ ನಿಂತ್ಬಿಟ್ಟು ಕಾಲು ಗಡಗಡ ನಡಿಬಿಡ್ತದ್ದು. ಆಮೇಲೆ
ಹೋಗ್ತಿದ್ದೆ, ಆದರೆ ಒಂದು ಹಾಡು ಹಾಡಿ ಓಡಿ ಬರ್ತಿದ್ದೆ, ಪಲಾಯನವಾದಂಥ ಆ ಥರ ಮಾಡ್ತಿದ್ದೆ. ಅದು ಎಂದೂ ಕೂಡ ನನ್ನ ವಿಚಾರಗಳನ್ನು ಮಂಡಿಸಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ. ಇದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ನನ್ನ ತಂದೆ ಎಲ್ಲವನ್ನು ಬಲ್ಲವರು. ಅವ್ರ ಮುಂದೆ ನನ್ನ ಮಾತುಗಳು ತೊದಲ ಮಾತುಗಳೇ ಅವರಿಗೆ ಬಹಳ ಪೇಲವಾಗಿ ಕಾಣ್ಬೋದು, ಅಥವಾ ನನ್ನ ತಿರಸ್ಕರಿಸ್ಬೋದು, ಅಥವಾ ಈ ಮಾತುಗಳನ್ನ ಅವ್ರಿಗೆ ಇಷ್ಟ ಆಗ್ಲಿಕ್ಕಿಲ್ಲ, ಅಥವಾ ಅವ್ರ ಎತ್ತಕ್ಕೆ ನಾನು ಬೆಳೆದಿಲ್ಲ ಅಂತನ್ನುವ ಕುಬ್ಜತನ ನನ್ನೊಳಗೆ ಇದ್ದು ನಾನು ಏನೂ ಮಾತಾಡೋದಂಥ ಸ್ಥಿತಿ ನಿರ್ಮಾಣ ಆಗಿತ್ತು ನನ್ನ ಮನಸ್ಸಿನೊಳಗಡೆ. ಅದನ್ನ ಕೇರ್ ಮಾಡಿದೆ, ಡೋಂಟ್ ಕೇರ್. ಈಗ ನಮ್ಮಪ್ಪನೇ ಇಲ್ಲ, ನನ್ನನ್ನು ಇದು ಸರಿ ಇಲ್ಲ, ಇದು ತಪ್ಪಿಲ್ಲ ಅಂತ ಹೇಳೋರು ಯಾರು ಇಲ್ಲ. ನಿನಗೆ ಕೇಳಿಲ್ಲವಾಗಿ ಅವನು ಒಲಿದಂತೆ ಹಾಡುವೆ ಅಂತ ಶರಣರೇ ಹೇಳಿದ ಮೇಲೆ ಇನ್ಯಾವುದಕ್ಕ ಅಂತ ಈ ಯಾರ ಭಯವು ಇನ್ನೇನವಾಗ ಮರಣವೇ ಮಹಾನವಮಿ ಆದಾಗ ನನ್ನ ಅಪ್ಪ ಹೆಮ್ಮರವಾಗಿರ್ತಕ್ಕಂಥ ಆಲದ ಮರ ಉರುಳಿ ಬಿದ್ದಾಗ ಇನ್ನೇನೈತೆ ನನಗೆ ಯಾರು ಕೇಳೋರು ಅಂತ ಧೈರ್ಯ, ಮೊಂಡ ಧೈರ್ಯ ನನ್ನೊಳಗಡೆ ಬಂದು, ಬನ್ನಿ ಗೆಳೆಯರೇ ಬನ್ನಿರೆಲ್ಲರೂ ಬಸವ ಮಾರ್ಗದಿ ನಡೆಯುವ, ಅವನು ನಮ್ಮವ ಇವನು ನಮ್ಮವ ಎಲ್ಲರೊಂದೇ ತಿಳಿಯುವಂತ ಹಾಡು ನಾ ಆಡ್ತಾ ಇದ್ದ ಧೈರ್ಯದಿಂದ. ನನ್ನ ಕಣ್ಣಲ್ಲಿ ನೀರಿರಲಿಲ್ಲ, ಹೃದಯದಲ್ಲಿ ಪ್ರೇಮ ತುಂಬಿತ್ತು. ಆದರೆ ಅಲ್ಲಿ ನಿಂತಂತ ಎಲ್ಲ ಜನರ ಕಣ್ಣಾಲಿಗಳಲ್ಲಿ ನೀರು ತುಂಬಿ ತೊಡಗುತ್ತಿತ್ತು. ಇದಾದ ಮೇಲೆ ನಾವೆಲ್ಲರೂ ಮನೆಗೆ ಹೋದಿವಿ. ಇಲ್ಲ, ಮನೆಗೆ ಹೋಗಿಲ್ಲ, ಇದಕ್ಕಿಂತ ಪೂರ್ವದಲ್ಲಿ ಮನೆಯಲ್ಲಿ ನಮ್ಮ ತಂದೆ ಶವನ್ನ ಇಟ್ಟಿದ್ರಲ್ಲ, ಅಲ್ಲಿ ಗದಗಿನ ತೋಂಟದಾರರು, ಇಳಕಲ್ನ ಮಹಾಂತಪ್ಪಗಳು, ಆಮೇಲೆ ಬಾಲ್ಕಿಯ ಬಸವಲಿಂಗ ಪಟ್ಟದೇವರು, ನಿಜಗಣ ಸ್ವಾಮೀಜಿಗಳು ಇತ್ಯಾದಿ ಮಠಾಧೀಶರೆಲ್ಲ ಬಂದು ಸೇರಿದ್ರು. ಅವಾಗ ಆತ ಶವದ ಮುಂದ್ಗಡೆ ಕುಳಿತಕ್ಕಂಥ ಈ ಮಠಾಧೀಶರು ನನಗೊಂದು ಮಾತನ್ನು ಕೇಳಿದ್ರು. ವಿಶ್ವರಾಧ್ಯ ಹೇಳಪ್ಪ, ನಾವು ಎಲ್ಲರೂ ಕೂಡ ನಿನಗೆ ಏನು ಮಾಡ್ಬೇಕು ಅಂತಂದ್ರೆ, ನನಗೇನು ಮಾಡ್ತೀನಿ ಅಂತಂದೆ. ಇಲ್ಲಿ ನಿನಗೆ ಏನು ಬೇಕಾದ ಕೇಳು, ಯಾಕಂದ್ರೆ ನಿಮ್ಮ ತಂದೆ ಸಮಾಜಕ್ಕಾಗಿ ಅರ್ಪಣಾದ ಮನುಷ್ಯ, ಆತ ಸಮಾಜಕ್ಕಾಗಿ ದುಡಿದ ಮನುಷ್ಯ, ಎಂದಿಗೂ ಸಹಿತ ಆತ ತನ್ನ ಖಾಸಗಿ ಆದ ಸಂಗತಿಗಳ ಬಗ್ಗೆ ಯಾರೊಂದಿಗೂ ಚರ್ಚೆ ಮಾಡದ ಮನುಷ್ಯ. ನಿಮಗೆ ಯಾರ್ಯಾರು ಏನೇನು ಮಾಡ್ತಿದ್ರಿ ಅಂತಂಬುದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನೀ ಎಲ್ಲ ಅಣ್ಣತಮ್ಮರು ಸೇರಿ ನೀವು ಇಂಥದ್ದು ಬೇಕಂದ್ರೆ ಅಂಥದ್ದು ಮಾಡ್ಲಿಕ್ಕೆ ನಾವು ಶಕ್ತರಿದ್ದೀವಿ ಅಂತ ಹೇಳಿದರು. ಆಗ ನನ್ನ ಹೃದಯ ತುಂಬಿ ಬಂತು, ಗಂಟಲು ತುಂಬಿ ಬಂತು, ಮಾತಾಡೋಕ್ಕಾಗಲಿಲ್ಲ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಇಂತಹ ಅಭೂತಪೂರ್ವ ಭರವಸೆ ಈ ಮಠಾಧೀಶರು ಕೊಟ್ಟ ಮೇಲೆ ಇನ್ನೇನು ಕೇಳೋಕ್ಕಾಗ್ತದೆ ಹೇಳ್ರಿ? ಕೇಳಕ್ಕೆ ನನಗೆ ಬಾಯಿ ಬರಲಿಲ್ಲ. ಆದರೆ ಅವರಲ್ಲಿ ಒಂದು ನನ್ನ ವಿನಂತಿಯನ್ನು ಮಾಡ್ಕೊಂಡೆ. ನನ್ನೊಳಗೂ ಯಾವತ್ತಿಗೂ ನಮ್ಮಪ್ಪ ಬೀಜ ಬಿತ್ತಿದ್ದ. ಎಂಥದ್ದಂದ್ರೆ ಮೌಢ್ಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಈ ಸಂಪ್ರದಾಯವಾದಿಗಳ ಬಗ್ಗು ಬಿಡ್ತಕ್ಕಂತಹ ಮನೋಧರ್ಮ ನನಗೆ ಆರಂಭದಿಂದಲೂ ಆತ ಕೊಟ್ಕೊಂಡು ಬಂದಿದ್ದ. ಆತೇನು ತಿಳಿಸಿ ಹೇಳಿರಲಿಲ್ಲ, ಆದರೆ ಅನೇಕ ನಡವಳಿಗಳು, ವಿಚಾರಗಳು, ಚಿಂತನೆಗಳು, ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಚರ್ಚೆಗಳು ಅವು ನನ್ನೊಳಗಡೆ ಬೆಳೆದ ಹೆಮ್ಮೆರಾಗಲಿಕ್ಕೆ ಕಾರಣ ಆಗಿದ್ವು. ಅವಾಗ ಮಠಾಧೀಶಲ್ಲಿ ನಾನೊಂದೇ ವಿನಂತಿ ಮಾಡಿಕೊಂಡೆ. ಈಗ ನಮ್ಮ ಅವ್ವ ಅದಳ ಶಾಂತಮ್ಮ, ಆಕೆಗೆ ಇದು ಯಾವುದು ಹೌದು ಯಾವುದಲ್ಲ ಅಂತ ತಿಳಿದಿಲ್ಲ. ಇಡೀ ಬದುಕಿನುದ್ದಕ್ಕೂ ನಮ್ಮ ತಂದೆ ಜೊತೆಗೆ ಬಂದು ಮನೆಗೆ ಯಾರು ಬರ್ತಾರೋ ಅವರೆಲ್ಲರಿಗೂ ಪ್ರಸಾದ ಸೇವೆ ಮಾಡ್ತಕ್ಕಂಥ ತಾಯಿ ಆಕೆ ನಮ್ಮ ತಂದೆ ಇಲ್ಲದ ದಿನಗಳಲ್ಲಿ ಆಕೆಯನ್ನ ಬರೀ ಮಗ ನೋಡಕ್ಕೆ ನನಗೆ ಆಗೋದಿಲ್ಲ, ಇಷ್ಟ ಆಗೋದಿಲ್ಲ. ಆಕೆ ಹೀಗಾಗಿದ್ದಳು ಹಾಗೆ ಇರಬೇಕು. ಯಾಕಂದ್ರೆ ನಮ್ಮಪ್ಪ ಹೆಚ್ಚು ಮನೆಗೆ ಇದ್ದತ್ನೇ ಅಲ್ಲತ್ತ, ಹೊರಗಡೆ ಓದತ್ತು ಜಾಸ್ತಿ. ನಾನು ಈಗಲೂ ಕೂಡ ನಮ್ಮ ಅವ್ವ ನೋಡಿದಾಗ ನಮ್ಮಪ್ಪ ಎಲ್ಲೋ ಹೊರಗೋಗ್ಯಾನಂತ ಅನಿಸ್ಬೇಕು ನಮಗ. ಆ ಕಾರಣಕ್ಕಾಗಿ ನಮ್ಮ ತಾಯಿದ ಒಂದು ಭಾಷೆ ತಗೊಳ್ರಿ ಅಂತ ಹೇಳಿದೆ. ಏನು ಭಾಷೆಪ್ಪ ಅಂತ ಕೇಳಿದ್ರು, ಏನಿಲ್ಲ, ನಮ್ಮ ತಾಯಿ ಹಣೆ ಮೇಲಿನ ಕುಂಕುಮ ತೆಗಿಬಾರ್ದು, ಕೊರಳಾಗಿನ ತಾಳಿ ತೆಗಿಬಾರ್ದು, ಹೂಗಳು ಮುಡಿತಿಲ್ಲ ಅವಾಗವಾಗ, ಆ ಹೂ ಮುಡಿದನು ಕಂಟಿನ್ಯೂ ಮಾಡಬೇಕು. ನಿಮ್ಮೆಲ್ಲರಲ್ಲಿ ನನ್ನೊಂದು ವಿನಂತಿ ಅಂದರೆ ನಮ್ಮ ತಾಯಿಯಿಂದ ಒಂದು ಭಾಷೆ ತಗೊಳ್ರಿ, ನಿಮಗೆ ಭಾಷೆ ಕೊಟ್ಟರೆ ತಪ್ಪು ಹೆಣ್ಣುಮಗಳು ಆಕೆ ಅಲ್ಲ ಅಂತ ಅವರಿಗೆ ನಾನು ವಿನಂತಿ ಮಾಡಿಕೊಂಡೆ. ಆ ಮಾತಿಗೆ ತಕ್ಕಂತೆ ನಮ್ಮ ತಾಯಿ ಇವತ್ತಿಗೂ ಸಹಿತ ಕರಿಮಣಿಯನ್ನು ಕೊರಳಲ್ಲಿಟ್ಟುಕೊಂಡಿದ್ದಾಳೆ. ಆಮೇಲೆ ವಿಭೂತಿಯನ್ನು ಧರಿಸ್ತಾಳೆ, ಕುಂಕುಮನ್ನು ಧರಿಸ್ತಾಳೆ. ಯಾರು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದಿಲ್ಲ. ಯಾಕಂದ್ರೆ ನಮ್ಮಪ್ಪ ಸಾಯಿಲಿ ಅಂತ ನಮ್ಮ ತಾಯಿ ಆಗಲಿ ಮತ್ತೊಬ್ಬರು ತಾಯಿ ಆಗಲಿ ಹರಕೆ ಹೊರಲಿಕ್ಕೆ ಸಾಧ್ಯ ಇಲ್ಲ. ಗಂಡು ಸತ್ರೆ ಹೆಣ್ಣು ರಂಡಿ ಮುಂಡಿ ಇದ್ದು, ಹೆಂಡತಿ ಸತ್ರೆ ಅವನಿಗೆ ಅನ್ಬೇಕು. ಆತನ ಕೆಲವೇ ದಿನಗಳಲ್ಲಿ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಸಂಬಂಧಿಕರೆಲ್ಲ ಕೂಡಿ ಮತ್ತೊಂದು ಲಗ್ನದ ತರಹತುರಿಯಲ್ಲಿ ನಾವಿರ್ತೀವಿ. ಆದರೆ ಹೆಣ್ಮಕ್ಳಿಗೆ ಸಂಪ್ರದಾಯದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಎಂಥ ಮೋಸವನ್ನು ಮಾಡ್ತಿದ್ವಿ ನಾವೆಲ್ಲ. ಹಿಂದೊಮ್ಮೆ ಮಹಿಳೆಯರಿಗೆ ಗಂಡ ಸತ್ತ ನಂತರ ಆಕೆ ಕೂಡ ಆ ಚಿತೆಯಲ್ಲಿ ಹಾಕಿ ಸುಡ್ತಕ್ಕಂಥ ಸತಿ ಸಹಗಮನ ಪದ್ಧತಿ ಇತ್ತು. ಈ ಸತಿ ಸಹಗಮನ ಪದ್ಧತಿ ರಾಜಾ ರಾಮ್ ಮೋಹನ್ ಬರದೆ ಹೋಗಿದ್ದರೆ ಪರಿಸ್ಥಿತಿ ಏನಾಗ್ತಿತ್ತು? ಸ್ವಲ್ಪ ನಾವೇ ಆಲೋಚನೆ ಮಾಡಬೇಕು. ಜ್ಯೋತಿಬಾಯಿ ಫುಲೆ ಬರದೆ ಹೋದರೆ ವಿಧವೆಯನ್ನ ಮದುವೆ ಮಾಡಲಿಕ್ಕೆ ಯಾರು ಸಿದ್ಧರಿದ್ರು? ಯಾವತ್ತೂ ಕೂಡ ನಮ್ಮ ಸಂಪ್ರದಾಯಗಳು, ನಮ್ಮ ಧರ್ಮಗಳು ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡು ಅವರನ್ನೇ ಶೋಷಣೆ ಮಾಡ್ತಾ ಹೊರಟಿವೆ.
ಮಹಿಳೆಯರನ್ನೇ ಶೋಷಣೆ ಮಾಡ್ತಾ ಮಾಡ್ತಾ ಅವರನ್ನ ದೇವರ ಎತ್ತರಕ್ಕೆ ತೀರಿಸ್ತಾ ಮತ್ತು ಅವ್ರನ್ನ ದೇವದಾಸಿಯರನ್ನಾಗಿ ಕೂಡ ಬಳಸಿಕೊಂಡದ್ದು ಇದೆ. ಮೊನ್ನೆೊಬ್ಬ ಕೇಂದ್ರದ ಮಂತ್ರಿಯವ್ರ ಒಬ್ಬ ಹೇಳ್ತಾನೆ, ಹೆಣ್ಣಂದ್ರೆ ಅದು ಹೊನ್ನಿದ್ದಂಗ ರೀ, ಚಿನ್ನ ಇದ್ದಂಗ. ಆ ಚಿನ್ನನ್ನ, ಹೊನ್ನನ್ನ, ಆ ಸಂಪತ್ತನ್ನ, ಆ ತಾಯಿಯನ್ನ ಹೊರಗಡೆ ಕಳಿಸಿ ಶಾಲೆ ಓದ್ಲಿಕ್ಕೆ ಬರ್ಲಿಕ್ಕೆ ಕಳಿಸ್ಬೇಕಾ ಅಂತ ಪ್ರಶ್ನೆ ಮಾಡ್ತಾನೆ. ಎಂಥ ಮೂರ್ಖ ಮನಸ್ಥಿತಿಯ ವ್ಯಕ್ತಿಗಳ ಜೊತೆಗೆ ನಾವು ಇದ್ದೀವಲ್ಲ ಅಂತ ನನಗೆ ನಿಜಕ್ಕೂ ವ್ಯತ್ಯಯ ಆಗ್ತದೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಇದು ಅಕ್ಕಮಹಾದೇವಿ ತಾಯಿ ಒಂದು ಕಡೆ ಹೇಳ್ತಾರೆ. ಹೆಣ್ಣು ಹೆಣ್ಣೆಂದೇಕೆ ಗೆಳೆಯುವಿರಿ ಕಣ್ಣು ಕಾಣದ ಗಾವಿಲರೇ, ಹೆಣ್ಣಲ್ಲವೇ ನಿಮ್ಮನ್ನು ಹೆತ್ತವಳು, ಹೆಣ್ಣಲ್ಲವೇ ನಿಮ್ಮನ್ನು ಪರೆದವಳು ಅಂತ ಸಂಚಿಯ ಹೊನ್ನಮ್ಮ ಹೇಳ್ತಾಳೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರು ಅಷ್ಟೇ ಸಾಕೆ, ಸ್ತ್ರೀ ಎಂದರು ಅಷ್ಟೇ ಸಾಕೆ ಎಂಬ ಕವಿಯ ಮಾತನ್ನ ನಾವು ಯಾರು ಮರಿಬಾರ್ದು. ಜೊತೆಗೆ ಬಸವಣ್ಣವರು ಹೇಳ್ತಾರೆ ನೋಡಿ, ಎಂಥ ಮಾತುಗಳ್ರಿ. ಮಾತಲ್ಲ, ಮುತ್ತದು, ಮುತ್ತಲ್ರಿ, ಅದು ವಜ್ರ. ಎಂಥ ಮಾತು, ಅಪರೂಪದ ಅಭೂತಪೂರ್ವ ಮಾತದು. ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಅಳವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಈ ಇಲ್ಲಿ ಬಳಸ್ತಕ್ಕಂಥ ಮಾಯೆ ಕರ್ಮಟರ ಮಾಯೆ ಅಲ್ಲ, ಪ್ರೀತಿ ಮಾಯೆ ಅಂದ್ರೆ ಇಲ್ಲಿ ಪ್ರೀತಿ, ಅದಮ್ಯವಾದ ಉತ್ಸಾಹಕ್ಕೆ. ಆಕೆನ ಬಿಟ್ಟಿರೋಕೆ ಸಾಧ್ಯನೇ ಇಲ್ಲ. ಆಕೆ ಜನಿತಕ್ಕೆ ತಾಯಿಯಾಗಿ ಹುಟ್ಟಿಸಿದ್ದನ್ನ, ಕೂಟಕ್ಕೆ ಸ್ತ್ರೀಯಾಗಿ ಕುಡಿದು ಮೋಹಕ್ಕೆ ಮಗಳಾಗಿ ಹುಟ್ಟಿದ್ದು, ಇವುಗಳನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿಗೆ ಕಾಣ್ತಕ್ಕಂಥ, ನಮ್ಮ ಕಣ್ಣೆದುರು ಕಾಣ್ತಕ್ಕಂಥ ವಿಧವೆಯರನ್ನ ತಪ್ಪಾಗಿ ಪರಿಗಣಿಸೋದು ಬೇಡ. ಅವರನ್ನ ಆ ಕೆಲಸಕ್ಕೆ ಕರೆಸಬಾರ್ದು, ಈ ಕೆಲಸಕ್ಕೆ ಕರಬಾರ್ದು, ಆಕೆ ಅಬದ್ಧ, ಆಕೆ ಇದರಲ್ಲಿ ಇರಬಾರ್ದು, ಉಡಿ ತುಂಬಲಿಕ್ಕೆ ಆಕೆ ಬರಬಾರ್ದು ಅಂತನ್ನುವ ಈ ನಂಬಿಕೆಗಳಿಂದ ಈ ಮೌಢ್ಯ ಇದೆಯಲ್ಲ, ಈ ಮೌಢ್ಯನ್ನ ನಾವು ನೀವೆಲ್ಲ ಸೇರಿ ಒದ್ದೋಡಿಸಬೇಕಾಗಿದೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.